ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕನ್ನಡ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಪ್ರತಿ ಬಾರಿ ಹಾಗೆಯೂ ನಾನು ಇವತ್ತು ನಿಮ್ಮ ಮುಂದೆ ಒಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನೋಡ್ತಿದ್ದೀರಾ ನನ್ನ ಪಕ್ಕದಲ್ಲಿ ಯಾರಿದ್ದಾರೆ ಅಂತ. ಸೊ ಇವ್ರ ಬಗ್ಗೆ ನಾನು ಎರಡು ಮಾತಲ್ಲಂತೂ ಹೇಳೋಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಇವರು ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿ. ಯಾಕಂತಂದರೆ ಕನ್ನಡ, ತೆಲುಗು, ತುಳು ಮತ್ತು ಈಗ ಮಲಯಾಳಂ ಭಾಷೆನಲ್ಲೂ ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ. ಖಳನಾಯಕನಾಗಿ ಅಷ್ಟೇ ಅಲ್ಲದೆ ನಾಯಕ ನಟನಾಗಿ ಕೂಡ ಅಭಿನಯ ಮಾಡ್ತಿದ್ದಾರೆ. ಸೊ ತುಂಬ ವೆರೈಟೀಸ್ ಆಫ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಸೊ ಇವರು ಮೈಸೂರು ರಂಗಾಯಣದಲ್ಲಿ ರಂಗಭೂಮಿಯಲ್ಲಿ ಕಲಾವಿದನಾಗಿ ಅಭಿನಯ ಪಡ್ಕೊಂಡು ಒಂದು ಟ್ರೈನಿಂಗ್ನ ಪಡ್ಕೊಂಡು ಹೊರಹೊಮ್ಮುತ್ತಾರೆ. ಮತ್ತು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಆಗಿ ಇಷ್ಟೊಂದೆಲ್ಲ ಮೂವೀಸ್ನ ಮಾಡೋದಕ್ಕೆ ಹೇಗೆ ಸಾಧ್ಯ? ಬ್ಯಾಕ್ ಟು ಬ್ಯಾಕ್ ಇವರು ಇಂಡಸ್ಟ್ರಿನಲ್ಲೇ ಇದ್ದಾರೆ. ಸೊ ನಮಗೊಂದು ಕ್ಯೂರಿಯಾಸಿಟಿ ಇದೆ ಹೇಗೆ ಸಾಧ್ಯ ಅಂತ. ಸೊ ಅವ್ರನ್ನೇ ಕೇಳೋದಕ್ಕೆ ಬಂದ್ಬಿಟ್ಟಿದ್ದೀನಿ. ಸರ್, ವೆಲ್ಕಮ್ ಟು ಕನ್ನಡ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸರ್. ನಂಗೆ ತುಂಬ ಕ್ಯೂರಿಯಸ್ ಇದೆ ಸರ್. ನಾನು ಅದು ಒಂದೇ ಉಸಿರಲ್ಲಿ ಕೇಳಿದ್ನಲ್ಲ. ಸೊ ಹೇಗೆ ಸರ್, ಹೇಗೆ ಸಾಧ್ಯ ಇದೆಲ್ಲ? ಇಲ್ಲ, ಸಾಧ್ಯ ಇದೆ. ನಮ್ಮಲ್ಲಿ ಆ ಒಂದು ಛಲ ಇದ್ರೆ ಖಂಡಿತ ಸಾಧ್ಯ ಇದೆ. ನಾನು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ನಮಸ್ಕಾರ. ಕನ್ನಡದ ಜನತೆಗೆ ನಮಸ್ತೆ. ನನ್ನ ಹೆಸರು ಅರ್ಜುನ್ ವೇದಾಂತ ಅಂತ. ಸೊ ನಾನು ಅದೇ ಮಂಗಳೂರು ಅಂತ ಹೇಳ್ತೀನಿ, ಎಲ್ಲ ಹೇಳ್ಬೇಕಾದ್ರೆ. ಬಟ್ ನನ್ನ ನೇಟಿವ್ ಅಂದ್ರೆ ಪುತ್ತೂರು. ಸರ್, ಪುತ್ತೂರು ಮತ್ತೆ ಮಂಗಳೂರು ಸೈಡ್ ಅವ್ರು ಅಂತ ಹೇಳ್ತಿದ್ದೀರಾ ಸರ್. ಅಲ್ಲಿಂದ ನಿಮ್ಗೆ ಲೈಕ್ ಕನ್ನಡ ಮೂವಿನಲ್ಲಿ ಹೀರೋ ಆಗಿ ಆಕ್ಟ್ ಮಾಡೋದಂದ್ರೆ ಹೇಗೆ ಸರ್? ಸರ್, ಕನ್ನಡ ಮೂವಿನಲ್ಲಿ ಮಾಡಿದ್ರಿ ಅಂದ್ರೆ ಓಕೆ, ಅದನ್ನು ಬಿಟ್ಟು ತೆಲುಗುನಲ್ಲಿ ಕೂಡ ಮಾಡಿದೀರಾ ಓಕೆ, ಮತ್ತೆ ಇವಾಗ ತಮಿಳಲ್ಲೂ ಕೂಡ ಮಾಡ್ತಿದ್ದೀರಾ ಸರ್. ಹೇಗೆ ಸರ್ ಸಾಧ್ಯ ಸರ್? ಒಬ್ಬ ಪರ್ಸನ್ಗೆ ಲೈಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ರು ನೀವು. ಸೊ ಈ ತರ ಎಲ್ಲ ಹೇಗೆ ಕನೆಕ್ಷನ್ ನ ಬೆಳೆಸ್ಕೊಂಡ್ರಿ ಸರ್? ಹೇಗೆ ಶುರು ಮಾಡಿದ್ರಿ ಈ ಜರ್ನಿ? ಇಲ್ಲ, ಖಂಡಿತವಾಗ್ಲೂ ಆಗುತ್ತೆ. ಆಗಲ್ಲ ಅಂತ ಯಾವುದೇ ಇಲ್ಲ. ಆ ಒಂದು ಹಠ ಇರಬೇಕು ನಿಮ್ಮಲ್ಲಿ. ಕಷ್ಟ ಇತ್ತು, ತುಂಬ ಕಷ್ಟ ಇತ್ತು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಕನ್ನಡನೇ ಕಷ್ಟ ಆಗುತ್ತೆ ನಮಗೆ. ಯಾಕಂದ್ರೆ ನಮ್ಮ ಏನು ಆಕ್ಸೆಂಟ್ ಅಂತ ಹೇಳ್ತೀವಿ, ಮಂಗಳೂರಲ್ಲಿ ನಾವು ಬುಕ್ ಅಲ್ಲಿ ಹೆಂಗ್ ಕನ್ನಡ ಇರುತ್ತೆ ಆ ಥರ ನಮ್ಮ ಕನ್ನಡ ಸ್ಟಿಲ್ ಹಂಗೆ ಇದೆ ನಾವು ಭಾಷೆ ಮಾತಾಡೋದು. ಆದ್ರೆ ಬೆಂಗಳೂರು ಬಂದಾಗ ನಿಮ್ಗೆ ಆ ಭಾಷೆನ ವೇರಿಯೇಷನ್ ಮಾಡ್ಕೋಬೇಕು, ಆಕ್ಸೆಂಟ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಏನು ನಾನು ರಂಗಾಯಣ ಮುಗೀತು. ರಂಗಾಯಣದ ಕೂಡ ಜರ್ನಿ ನನ್ನ ತುಂಬಾ ಚಾಲೆಂಜಿಂಗ್. ಏನಕ್ಕಂದ್ರೆ ಸ್ಟಾರ್ಟಿಂಗ್ ನಾನು ಮಾತಾಡ್ಬೇಕಾದ್ರೆ ಎಲ್ಲರೂ ನಗೋರು. ಅದು ನಮ್ಮ ಭಾಷೆ ಇದೆ. ನಾವೇನು ಕೆಲವೊಂದು ವರ್ಡ್ಗಳೆಲ್ಲ ನಮ್ಮ ವರ್ಡ್ಸ್ ಚೇಂಜ್ ಇರುತ್ತೆ. ಸೊ ನಗೋರು. ಬಟ್ ಅಂದ್ರೆ ನಂಗೆ ಗೊತ್ತಿತ್ತು, ಓಕೆ ಈ ಕಡೆ ಭಾಷೆ ಚೇಂಜ್ ಇದೆ, ನಾವು ಚೇಂಜ್ ಆಗಬೇಕು ಅಂತ ಚೇಂಜ್ ಮಾಡ್ಕೋತ ಹೋದೆ ಎಲ್ಲಾನು. ಸೊ ಅಲ್ಲಿಂದ ಹೊರಗೆ ಬಂದು ಮತ್ತೆ ಆಡಿಷನ್ಸ್ಗಳು ಅಲ್ಲೆಲ್ಲ ಆಗ್ತಾ ಇತ್ತು. ಆಡಿಷನ್ ಕೊಡ್ತಿದ್ದೆ. ಯಾವುದೇ ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ಯಾವುದೇ ಸೆಲೆಕ್ಷನ್ ಆಗ್ತಿಲ್ಲ, ಆಡಿಷನ್ ಹೋಗ್ತಿದ್ದೆ ನಾನು. ಕೊನೆಯದಾಗಿ ಒಂದಿನ ಮತ್ತೆ ಬೀದಿ ನಾಟಕ ಮಾಡ್ತಿದ್ದೆ ಮಂಗಳೂರಲ್ಲಿ. ಒಂದು ಈವೆಂಟ್ ಅಲ್ಲಿ ನವೀನ್ ಡಿ ಪಾಟೀಲ್ ಅನ್ನೋ ಒಬ್ರು ವ್ಯಕ್ತಿ ಸಿಗ್ತಾರೆ ನನಗೆ. ನನ್ಗೆ ಹೆಂಗಾಗಿತ್ತು ಅಂದ್ರೆ, ಯಾವುದೋ ಒಂದು ಚಿಕ್ಕ ಚಾನ್ಸ್ ಸಿಕ್ಕರೆ ಸಾಕು ಸಿನಿಮಾದಲ್ಲಿ. ಅಂದ್ರೆ ಫ್ಯಾಮಿಲಿಯಿಂದ ಪ್ರೆಷರ್ ಇದೆ, ಏನು ಇನ್ನೂ ಒಂದು ಚಾನ್ಸ್ ಆಗಿಲ್ಲ, ಯಾವ ಥರ ನೆಕ್ಸ್ಟ್ ಅಂತ. ಸೊ ಒಂದೇ ನನಗೆ ಅಂದರೆ ಈ ನವೀನ್ ಡಿ ಪಾಟೀಲ್ ಅವ್ರು ಸಿಕ್ಕಿದ್ರು. ಅವ್ರ ಒಂದು ಹೇಳ್ಕೊಂಡೆ, ನಾನು ಈ ಥರ ಒಂದು ಇನ್ಸ್ಟಿಟ್ಯೂಷನಲ್ಲಿ ಕೋರ್ಸ್ ಪಡ್ಕೊಂಡಿದ್ದೀನಿ. ಆಮೇಲೆ ಅವ್ರನ್ನೆಲ್ಲ ಚಿಕ್ಕದಿಂದ ಅವರ ನಾಟಕದಲ್ಲಿ ಎಲ್ಲ ತುಂಬ ಬೆಳೆದವರು ಅವರು, ನಾಟಕ ರಂಗದಲ್ಲಿ. ಸೊ ಸಿನಿಮಾದಲ್ಲಿ ಕೂಡ ತುಂಬ ಮಾಡಿದ್ದಾರೆ. ಸೊ ಅವ್ರಿಗೊಂದು ಕೇಳ್ಕೊಂಡು ಈ ಥರ ಚಾನ್ಸ್ ಬೇಕು ನನಗೆ ಅಂತ. ಆ ಒಂದು ಸಿನಿಮಾ ಏನು ರೆಫರ್ ಮಾಡಿದ್ರು ಅವರು, ಒಂದು ವೀಕ್ ಆದ್ರೂ ರೆಫರ್ ಮಾಡಿದ್ರು. ಅದೇನು ರೆಫರ್ ಅಂದ್ರೆ ಇವನ್ನೇ ಹಾಕೊಳ್ಳಿ ಅಂತಲ್ಲ, ಈ ತರ ಒಂದು ಕ್ಯಾರೆಕ್ಟರ್ ಇರುತ್ತೆ, ಎಸ್ ನಿನ್ ಟ್ಯಾಲೆಂಟ್ ಆಡಿಷನ್ ಕೊಡು, ಅದು ಅವ್ರಿಗೆ ಇಷ್ಟ ಆದ್ರೆ ಹಾಕೋತಾರೆ ಆತರ. ಹಂಗೆ ಓಪನ್ ಆಗಿ ಹೇಳಿದ್ರು ಅವರು, ನಿನ್ ಟ್ಯಾಲೆಂಟ್ ಮೇಲೆ ನಿಂತಿದೆ ಅಂತ. ಸೊ ಆಡಿಷನ್ ಕೊಟ್ಟೆ, ಸೆಲೆಕ್ಷನ್ ನಡೀತು. ಕುಡ್ಲ ಕೆಫೆ ಅನ್ನೋ ಸಿನಿಮಾ, ಮೊದಲನೇ ಸಿನಿಮಾ ನಂದು ಕುಡ್ಲ ಕೆಫೆ ಅನ್ನೋ ಸಿನಿಮಾ. 2015 ಶೂಟಿಂಗ್ ಸ್ಟಾರ್ಟ್ ಆಗಿದ್ದು, 2016 ರಿಲೀಸ್ ಆಗಿದ್ದು. ಅದು ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು 2016 ಫೆಬ್ರವರಿಯಲ್ಲಿ. ಓಕೆ, ಇಲ್ಲಿಂದ ಸ್ಟಾರ್ಟ್ ಆದ ಜರ್ನಿ. ಫಸ್ಟ್ ಸಿನಿಮಾ ಥಿಯೇಟರ್ ಫಸ್ಟ್ ಟೈಮ್ ಬಂದಾಗ ಹೇಗೆ ಅನಿಸ್ತು ಸರ್? ನಿಜ ಅಂದ್ರೆ ಅದೊಂದು ನೆಗೆಟಿವ್ ಕ್ಯಾರೆಕ್ಟರ್. ಆಮೇಲೆ ಇನ್ನು ಒಂದು ಸ್ಟೈಲಿಶ್ ಆಗಿರುವಂತ ನೆಗೆಟಿವ್ ಕ್ಯಾರೆಕ್ಟರ್. ಅದು ನಾನು ವೆಯ್ಟ್ ಮಾಡ್ತಿದ್ದೆ, ಅಂದ್ರೆ ಭಯ ಪಡ್ತಿದ್ದೆ. ಫಸ್ಟ್ ಹೇಗೆ ಹೆಂಗಿರುತ್ತೆ ಅಂದ್ರೆ, ಜನ ನಿಮ್ಮನ್ನ ನೋಡ್ಬಿಟ್ಟು ಏನ್ ರಿಯಾಕ್ಟ್, ಆಡಿಯನ್ಸ್ ಜೊತೆ ಕೂತಿದ್ದೀನಿ ನಾನು, ಆಡಿಯನ್ಸ್ ಜೊತೆ ಕೂತಿ ಸಿನಿಮಾ ನೋಡ್ತಿದ್ದೀನಿ. ಹೆಂಗೆ ನಿಮ್ಮನ್ನ, ಈಗ ಅದು ಕ್ಯಾರೆಕ್ಟರ್ ಹೀರೋ ಇರ್ಲಿ ವಿಲನ್ ಇರ್ಲಿ, ಎಲ್ಲಾನೇ ಆಕ್ಸೆಪ್ಟ್ ಮಾಡ್ಬೇಕು ಜನ. ಎಲ್ಲ ಅವ್ರ ಮೇಲೆ ನಿಂತಿದೆ. ಈಗ ಹೀರೋ ಸಿನಿಮಾ ಕಥೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ವಿಲನ್ಗೆ ಆಕ್ಟಿಂಗ್ ಇಷ್ಟ ಆಗಿಲ್ಲ ಅಂದ್ರೆ ಹೋಯ್ತಲ್ಲಿ. ಓಕೆ, ಬಟ್ ಅಲ್ಲಿ ಬಂದ ಪ್ರಶಂಸೆ ನಾನು ಇವತ್ತು ಆ ದಿನ ಮರೆಯಲ್ಲ.
ಹಾ ಹಾ ಮರೆಯೋಕೆ ಸಾಧ್ಯನೇ ಇಲ್ಲ. ಅಲ್ಲಿಂದ ನನ್ನ ಜರ್ನಿ ಚೇಂಜ್ ಆಗೋಯ್ತು. ಓಕೆ, ಈ ತರ ಒಬ್ಬ ನಟ ಇದ್ದಾನೆ, ಹುಟ್ಕೊಂಡಿದ್ದಾನೆ ಈ ತರ ಒಬ್ಬ ನಟ. ಸೊ ಸೆಕೆಂಡ್ ಇಮಿಡಿಯೇಟ್ಲಿ ಪವಿತ್ರ ಅನ್ನೋ ಸಿನಿಮಾ ಸಿಕ್ತು ನಮ್ಗೆ. ಅದು ತುಳು ಸಿನಿಮಾ. ತುಳುವಲ್ಲಿ ಮಾಡಿದ 2 ಸಿನಿಮಾ. ನಿಮ್ಗೆ ತುಳುವಲ್ಲಿ ಕಂಫರ್ಟ್ ಆಗಿರುತ್ತಲ್ಲ, ಸೊ ಆಕ್ಸೆಂಟ್ ಎಲ್ಲ ಈಸಿ ಆಗಿ ಮಾಡ್ಬಿಟ್ರಿ. ಅದು ಆಕ್ಸೆಂಟ್ ಈಸಿ, ಅದು ನಟನೆ ಹೊಸ್ತಲ್ವಾ, ಅದು ಕ್ಯಾಮ್ರಾ ಮುಂದೆ, ಥಿಯೇಟರ್ ಮುಂದೆ ನಾವು ಸ್ಟೇಜ್ ಮೇಲೆ ಮಾಡಿದೀವಿ. ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಅಷ್ಟು ಈಸಿ ಅಲ್ಲ. ಸೊ ವೇರಿಯೇಷನ್ಸ್ ಇರುತ್ತೆ. ಅಂದ್ರೆ ಈಸಿ ಅಲ್ಲ ಅಂದ್ರೆ ನಾನು ಬೇರೆ ತರ ಹೇಳ್ತಿಲ್ಲ. ಅಲ್ಲಿ ಇಷ್ಟೇ ಒಂದು ಫ್ರೇಮ್ ಅಲ್ಲಿ ಆಕ್ಟ್ ಮಾಡ್ಬೇಕು, ಇಷ್ಟೇ ಫ್ರೇಮ್ ಅಲ್ಲಿ ನಗ್ಬೇಕು, ಇದೇ ತರ ಇರ್ಬೇಕು, ಆ ಕಡೆ ಅಲ್ಲಡಂಗಿಲ್ಲ, ಈ ಕಡೆ ಜಾಸ್ತಿ ಓಡಾಡ್ಕೊಂಡು ಜಾಸ್ತಿ ಓಡಾಡೋ ಸೀನ್ಗೆ ಮಾತ್ರ ಆತರ ಓಡಾಡೋಕೆ ಒಂದು 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 ಕಂಫರ್ಟ್ ಝೋನ್ ಅಲ್ಲಿ ಒಂದು ಮಾಡ್ಬೇಕಾಗುತ್ತೆ. ಸೊ ಆ ಒಂದು ಜರ್ನಿ ನನಗೆ ಸ್ಟಾರ್ಟಿಂಗ್ ಟಫ್ ಆಯ್ತು. ಆದ್ರೆ ಏನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಏನ್ ಹೇಳ್ತಾರೆ ಅದು ನೀಟಾಗಿ ಗ್ರಾಬ್ ಮಾಡ್ಕೊಂಡು ಮಾಡ್ತಿದ್ದೆ ನಾನು. ಸೊ ಆ ಜರ್ನಿ ನನಗೆ ಅಲ್ಲಿಂದ ಲಿಫ್ಟ್ ಮಾಡ್ತು. ಸೊ ಸೆಕೆಂಡ್ ಬಂದ್ರೆ ಹ್ಯಾಪಿ ಜರ್ನಿ ಅಂತ ಕನ್ನಡ ಸಿನಿಮಾ ಸಿಕ್ತು. ಫಸ್ಟ್ ಸಿನಿಮಾ ಹ್ಯಾಪಿ ಜರ್ನಿ ಸೃಜನ್ ಲೋಕೇಶ್ ಸರ್ ಜೊತೆ. ಆ ಸಿನಿಮಾ ಮಧ್ಯದಲ್ಲಿ ಇನ್ನೊಂದು ಸಿನಿಮಾ ಕುಮಾರಿ 21F ಅಂತ. ಪ್ರಣಮ್ ದೇವರಾಜ್. ಸೊ 6 ತಿಂಗಳಿಗೊಂದು ಸಿನಿಮಾ ನಂಗೆ ಈ ತರ ಒಂದು ಬರ್ತಾ ಇತ್ತು. ಅಂದ್ರೆ ಎಲ್ಲ ರೆಫರೆನ್ಸ್ ಮೇಲೆ ಈ ತರ ಒಬ್ಬ ಯಾರೊಬ್ರು ಕೇಳಿದಾಗ ಹೇಳ್ತಾ ಇದ್ರು ಯಾರೊಬ್ರು, ಆ ಒಂದು ಟೀಮ್ ಅವರು. ಅಂದ್ರೆ ಆ ಟೀಮ್ ಅಲ್ಲಿ ಕೂಡ ನಾವು ಎಷ್ಟು ಚೆನ್ನಾಗಿರ್ಬೇಕಾಗುತ್ತೆ ಅನ್ನೋದನ್ನ ಒಂದು ಈ ಒಂದು ಎಕ್ಸಾಂಪಲ್, ನಿಮ್ ಕಾಂಟ್ಯಾಕ್ಟ್ಸ್ ಗಳು ಯಾವ ರೀತಿ ನೀವು ಬೆಳೆಸ್ಕೋಬೇಕು ಅನ್ನೋದನ್ನ. ಸೊ ಕೊನೆಯದಾಗಿ ಅಲ್ಲಿ ಅದು ಆಮೇಲೆ ಪರಸಂಗ್ ಅಂತ ಸಿನಿಮಾ ಮಾಡಿದೆ. ನಿಮ್ಗೆ ಗೊತ್ತಿರ್ಬೋದು, ಮರಳಿ ಬಾರದುರಿಗೆ ನಿನ್ನ ಪಯಣ ಅಂತ ಹಾಡು. ಹೌದು ಹೌದು ಹೌದು. ಸೊ ಇವಾಗ್ಲೂ ತುಂಬಾ ಮಿಲಿಯನ್ ಗಟ್ಟಲೆ ಆಗಿದೆ. ಹೌದು. ಇದ್ರ ಮಧ್ಯೆನೆ ಈ ಒಂದು ಕುಮಾರಿ 21F ಅಂತ ಏನ್ ಸಿನಿಮಾ ಇತ್ತು, ಅದ್ರ ಡೈರೆಕ್ಟರ್ ಬಂದ್ಬಿಟ್ಟು ತೆಲುಗು ಅವರು. ಟೀಮ್ ಅಲ್ಲಿ ಒಂಚೂರು ವರ್ಕ್ ಮಾಡಿದವರೆಲ್ಲ ಒಂಚೂರು ತೆಲುಗು ಇದ್ರು. ಕ್ಯಾಮರಾಮನ್ ಬಂದ್ಬಿಟ್ಟು ತೆಲುಗು. RX100 ಅಂತ ಸಿನಿಮಾ. ಒಂಚೂರು ಕಾಂಟ್ಯಾಕ್ಟ್ ಬೆಳೆಸ್ಕೊಂಡೆ, ಕೇಳ್ತಿದ್ದೆ ನಾನು ಪ್ರತಿ ಟೀಮಲ್ಲಿ ಕೇಳ್ತಿದ್ದೆ ನಾನು. ನಂಗೆ ನೆಕ್ಸ್ಟ್ ಸಿನಿಮಾ ನಂಗೆ ಮಾಡ್ಬೇಕು, ಬೇರೆ ಸಿನಿಮಾಗಳಿದ್ರೆ ಹೇಳಿ, ಯಾವ ತರ ನಂಗೆ ಮಾಡ್ತೀನಿ, ಕ್ಯಾರೆಕ್ಟರ್ ಮಾಡ್ತೀನಿ, ನಾನು ಹೀರೋನೇ ಮಾಡ್ತೀನಿ, ಹಿಂಗೆ ಹೋಗ್ತಿರ್ಲಿಲ್ಲ. ಎನಿ ಕ್ಯಾರೆಕ್ಟರ್ ಮಾಡ್ತೀನಿ, ಸಿನಿಮಾ ಮಾಡ್ಬೇಕು, ನನ್ಗೆ ಆಕ್ಟಿಂಗ್ ಮಾಡ್ಬೇಕು, ನಾನು ಪ್ರೂವ್ ಮಾಡ್ಕೋಬೇಕು ನಾನು ಅಂತ. ಸೊ ಕೆಲವು ಸಿನಿಮಾ ರಿಲೀಸ್ ಲೇಟ್ ಆಗ್ತಿತ್ತು. ಈ ತರ ಕೊನೆಗೆ ಒಂದಿನ ತೆಲುಗಿಂದ ಕಾಲ್ ಬರುತ್ತೆ, ಎಂತ ವಾರ್ ಲೈನ್ ಅಂತ ಒಂದು ಸಿನಿಮಾ ಹೀರೋ ಆಗಿ ಮಾಡ್ಬೇಕು ಅಂತ. ಇದ್ರ ಮಧ್ಯೆ ರಿವೀಲ್ ಅಂತ ಸಿನಿಮಾ ಫಸ್ಟ್ ಹೀರೋ ಆಗಿ ಮಾಡಿದ್ ನಾನು ಕನ್ನಡದಲ್ಲಿ ರಿವೀಲ್ ಅಂತ. ಅದು 2009 ರಿಲೀಸ್ ಆಯ್ತು. ತೆಲುಗಲ್ಲಿ ಸೇಮ್ ಟೈಮ್ ಹೀರೋ ಆಗಿ ಮಾಡಿದ್ದು ರಿವೀಲ್ ಗಿಂತ ಬಿಫೋರ್ ರಿಲೀಸ್ ಆಯ್ತು. ಸೊ ನಾನು ಫಸ್ಟ್ ಹೀರೋ ಆಗಿ ತೆಲುಗಲ್ಲಿ ಅಂತ ಹೇಳ್ಬೋದು ಆ ಲೆಕ್ಕ ನೋಡಿದ್ರೆ. ಸೊ ಇಲ್ಲಿಂದ ಆಮೇಲೆ ಭಾಷೆ, ತೆಲುಗು ಭಾಷೆ ಏನಾಯ್ತು ಅಂದ್ರೆ, ಬರತ್ತಾ ನಿಮ್ಗೆ ತೆಲುಗು ನಾನು ಕನ್ನಡ ಸಿನಿಮಾ ಮಾಡ್ಬೇಕಾದ್ರೆ ತೆಲುಗು ಮಾಡ್ತಾ. ಏನ್ ಕುಮಾರಿ 21F ಸಿನಿಮಾ ಮಾಡಿದೆ, ಈ ಒಂದು ಏನ್ ಟೀಮ್ ಇತ್ತು ಬಂದಿರುವಂತ DOP ಇರ್ಬೋದು ಅಥವಾ ಬೇರೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಾನು ಎಲ್ಲ ಕಾಂಟ್ಯಾಕ್ಟ್ಸ್ನ ಕಲೆಕ್ಟ್ ಮಾಡ್ತಿದ್ದೆ. ನಂಗೆ ಸಿನಿಮಾಗಳಿದ್ರೆ ಹೇಳಿ, ನಾನು ಮಾಡ್ತೀನಿ ಹಂಗೆ ಅಂತ. ಸೊ ತೆಲುಗು ನಾನು ಒಂಚೂರು ಭಾಷೆನ ಕಲ್ತಿದ್ದೆ ನಾನು. ನನಗೊಂದು ಆ ಒಂದು ಹುಚ್ಚಿತ್ತು ಭಾಷೆ ಕಲಿಬೇಕು ಅಂತ. ತಮಿಳು ಸಿನಿಮಾ ನೋಡಿದ್ರೆ ಓಕೆ, ಆ ಒಂದು ವರ್ಡ್ನ ಕ್ಯಾಚ್ ಮಾಡೋದು, ಅದನ್ನ ಪ್ರಾಕ್ಟೀಸ್ ಮಾಡೋದು. ನಾನು ಆಕ್ಚುಲಿ ಕುಮಾರಿ 21F ಮಾಡ್ದಿರ್ಬೇಕಾದ್ರೆ ಸೆಟ್ ಅವ್ರ ಜೊತೆ ನಾನು ಭಾಷೆ ಪ್ರಾಕ್ಟೀಸ್ ಮಾತಾಡ್ತಾ ಫ್ರೀ ಟೈಮ್ ಅಲ್ಲಿ. ಸೊ ಇದು ನಂಗೆ ಹೆಲ್ಪ್ ಆಯ್ತು. ನಂಗೆ ಯಾವಾಗ ಒಂದು ಈ ತೆಲುಗು ಸಿನಿಮಾ ಫಸ್ಟ್ ಕಾಲ್ ಬಂತು, ಹೋದಾಗ ಡೈರೆಕ್ಟರ್ ಜೊತೆ ಕನ್ವರ್ಸೇಷನ್ ಮಾಡೋಕೆ ಅಥವಾ ಅವ್ರು ಏನೋ ಡಿಸ್ಕಷನ್ ಮಾಡ್ತಿರ್ತಾರೆ ನಾವು ಸ್ಪಾಟ್ ಅಲ್ಲಿ ಇರ್ಬೇಕಾದ್ರೆ, ಆದ್ರೆ ಮತ್ತೆ ನಮ್ಮ ಹತ್ರ ಬಂದು ಅವರು ಹೇಳ್ಬೇಕು ಅನ್ನೋದನ್ನ ಮತ್ತೆ ಅದಕ್ಕಿಂತ ನಾವೇ ಕಲ್ತ್ಕೊಂಡಿದ್ದಾಗ ಎಲ್ಲ ಈಸಿ ಆಗ್ಬಿಡುತ್ತೆ ಒಂಚೂರು. ಸೊ ಇದು ತುಂಬಾ ಹೆಲ್ಪ್ ಆಯ್ತು. ಆ ಸಿನಿಮಾ ಬಂತು. ಅದಾದ್ಮೇಲೆ ನಮ್ 14 Days Love ಒಂದು ಸಿನಿಮಾ ಬಂತು, ರಿವೀಲ್ ರಿಲೀಸ್ ಆಯ್ತು ಕನ್ನಡದಲ್ಲಿ. ಅದ್ರ ಮಧ್ಯೆನೆ ಇನ್ನೊಂದು ತಮಿಳ್ ಕೂಡ ಟ್ರೈ ಮಾಡ್ತಿದ್ದೆ ನಾನು ಅವಾಗ್ಲೇ, ಬಟ್ ಒಂಚೂರು ಡಿಲೇ ಆಯ್ತು ನಂಗೆ ತಮಿಳ್ ಚಾನ್ಸ್ ಬರೋಕೆ. ಅದ್ರ ಮಧ್ಯೆ ಗಾಜನೂರು ಅಂತ ಇನ್ನೇನು ಈ ವರ್ಷ ರಿಲೀಸ್ ಇದೆ ಸಿನಿಮಾ. ಮರಳಿ ಮನಸ್ಸಾಗಿದೆ ಅಂತ ಸಿನಿಮಾ ಬಂತು ನೋಡಿ, ಕಾಲನಾಗಿ ಅಂತ ಮಾಡ್ತಾ ಇದ್ದೀನಿ. ಇನ್ನೊಂದು ಒಂದು ಬಿಗ್ ಬಜೆಟ್ ಸಿನಿಮಾ ಹೇಳ್ಬೋದು, ತೆಲುಗುದು ಆಕ್ಷನ್ ಸಿನಿಮಾ ಅಹಿರಾವಣ ಅಂತ. ಓ ಸೂಪರ್, ಟೈಟಲ್ ತುಂಬಾ ಚೆನ್ನಾಗಿದೆ, ಸಬ್ಜೆಕ್ಟ್ ಅದು. ಸೊ ಹೈಲಿ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ಬೋದು ಅದು. ಸರ್ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಗಳ ಹೆಸರು ಹೇಳ್ತಾನೆ ಇದ್ದೀರಾ, ಕಂಟಿನ್ಯೂಸ್ ಆಗಿ ಬರ್ತಾ ಇರೋದಾಗಿರ್ಬೋದು ಅಥವಾ ಇವಾಗ ನಡೀತಿರೋದಾಗಿರ್ಬೋದು ಎಲ್ಲ ಹೇಳ್ತಿದ್ದೀರಾ. ಸರ್ ಇವಾಗ ಒಬ್ಬ ಬಿಗಿನರ್ ಆಗಿ ಇರೋರು, ಅಂದ್ರೆ ನಿಮ್ ತರ ಹೀರೋ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡಿರೋರ್ಗೆ ನೀವ್ ಏನ್ ಸಜೆಸ್ಟ್ ಮಾಡ್ತೀರಾ ಸರ್?
ನಾನು ಇಂಡಸ್ಟ್ರಿಗೆ ಎಂಟ್ರಿ ಆಗ್ಬೇಕಾದ್ರೆ ನನಗೆ ಏನು ಗೊತ್ತಿಲ್ಲ. ನಮಗೆ ಇಂಡಸ್ಟ್ರಿ ಬಗ್ಗೆ ಹೇಳೋರು ಏನು ಕಷ್ಟ ಇದೆ, ಅವಾಗ ಒಂದೇ ಏನಾದರೂ ಮಾಡಬೇಕು, ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಮೈಂಡಲ್ಲಿ ಇರುತ್ತೆ ಹೊರತು ಇದ್ರ ನಮಗೆ ದುಡ್ಡು ಎಷ್ಟು ಬರುತ್ತೆ, ಪೇಮೆಂಟ್ ಎಷ್ಟು ಕೊಡ್ತಾರೆ, ಯಾವ ರೀತಿ ಕೊಡ್ತಾರೆ, ಸೊ ದಿನ ಲೆಕ್ಕ ಕೊಡ್ತಾರ, ತಿಂಗಳು ಬರ್ತಾ ಇರುತ್ತಾ, ಏನು ಗೊತ್ತಿಲ್ಲ. ಆದ್ರೆ ಬರ್ತಾ 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 ಮನೆ ವಾತಾವರಣಕ್ಕೆ ಏನು ಹೊಂದ್ಕೊಂಡಿರ್ತೀವಿ, ಅಲ್ಲಿಂದ ಹೊರಗೆ ಬಂದಾಗಲೇ ನಿಮ್ಗೆ ರಿಯಲ್ ಜೀವನ ಅರ್ಥ ಆಗೋದು. ನಮ್ಮ ಲೆಕ್ಚರ್ಸ್ ಕಾಲೇಜಲ್ಲಿ ಹೇಳೋರು. ಇವಾಗ ಏನ್ ನೋಡ್ತೀವಿ ಇದೆಲ್ಲ ಲೈಫ್, ನೀವು ಹೊರಗಡೆ ಕಾಲಿಟ್ಟು ಜೀವನ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅದೇ ನಿಮ್ಗೆ ಲೈಫ್ ಅಂತ ಇವಾಗ ನೆನಪಾಗ್ತಿದೆ. ಕರೆಕ್ಟ್ ಆಗಿ ಹೇಳಿದ್ರೆ ಅಂತ. ಓಕೆ, ತುಂಬಾ ಸ್ಟ್ರಗಲ್ ಮಾಡಿದೀನಿ ನಾನು, ತುಂಬಾ ಅಂದ್ರೆ ತುಂಬಾ. ನಿಮ್ಗೆ ಫಿನಾನ್ಷಿಯಲಿ ಸ್ಟ್ರಗಲ್ ಇದೆಯಲ್ಲ, ಇದು ನಿಮ್ಗೆ ಕಾನ್ಸಂಟ್ರೇಷನ್ ಚೇಂಜ್ ಮಾಡಿಬಿಡುತ್ತೆ, ಡಿಪ್ರೆಷನ್ ತರುತ್ತೆ, ಎಲ್ಲ ಏನು ಫೇಸ್ ಮಾಡಿದ್ದೀನಿ, ಎಲ್ಲ ಸಿಚುವೇಶನ್ ಫೇಸ್ ಮಾಡಿದ್ದೀನಿ. ಬಿಗಿನರ್ಸ್ಗೆ ನಾನು ಏನು ಹೇಳ್ತೀನಿ ಅಂದ್ರೆ, ನೀವು ಫಸ್ಟ್ ಯೋಚನೆ ಮಾಡಿ, ಈ ಒಂದು ಫೀಲ್ಡ್ಗೆ ಕಾಲಿಡೋ ಮುಂಚೆ ಒಂದು 100 ಸಲ ಯೋಚನೆ ಮಾಡಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಇಲ್ಲಿ ಯಾರನ್ನೂ ನಿಮ್ಗೆ ಕಡ್ದು ಚಾನ್ಸ್ ಕೊಡಲ್ಲ, ನೀವು ಹುಡುಕ್ತಾ ಹೋಗ್ಬೇಕಾಗುತ್ತೆ. ಆಮೇಲೆ ಹುಡುಕ್ತಾ ಹೋದಾಗ ನಿಮ್ಗೆ ಯಾವುದೇ ರೀತಿಯ ಒಂದು ಮನಿ ಅಂದ್ರೆ ಏನು ಪೇಮೆಂಟ್ ಅಂತ ಹೇಳ್ತೀವಿ, ಅದನ್ನ ನಾವು ಅವತ್ತು ಜಾಸ್ತಿ ಕೇಳೋಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ಇರುತ್ತೆ. ಯಾಕಂದ್ರೆ ನಾವು ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಸಪೋಸ್ ಕೊಡದೇ ಇದ್ದಾಗ ಏನು ನಾವು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಸೊ ಇದೆಲ್ಲ ಯೋಚನೆ ಮಾಡಿ. ಬಟ್ ಏನು ಟ್ರೈ ಮಾಡದಿರ್ಬೇಡಿ ಅಂತ ಹೇಳಲ್ಲ, ಯಾಕಂದ್ರೆ ಟ್ರೈ ಮಾಡಬೇಕು. ಹಠ ಇಲ್ಲದೆ ಯಾವ್ದು ಸಾಧನೆ ಇಲ್ಲ. ಆದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗಿದೆ, ಓಕೆ, ನಿಮ್ಮಿಂದಲೇ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಡಿಬೇಕು ಅಂದಾಗ ಒಂದ್ಸಲ ಯೋಚನೆ ಮಾಡ್ಬಿಟ್ಟೆ ಇದಕ್ಕೆ ಬನ್ನಿ. ಮನೇಲೆಲ್ಲ ಡಿಸ್ಕಷನ್ ಮಾಡಿ, ಈ ತರ ನಾನು ಇಲ್ಲ, ನೀವು ಅವಾಗಲೇ ಹೇಳ್ತೀರಿ ಕಾಂಟ್ಯಾಕ್ಟ್ಸ್ ಗಳನ್ನೆಲ್ಲ ತಗೊಳ್ತಾ ಇದ್ರಿ, ಲೈಕ್ ಹೇಗೆ ಲೈಕ್ ಕಮ್ಯುನಿಕೇಟ್ ಮಾಡ್ಕೊಂಡು ಯಾವ ರೀತಿ ತಗೋಬೇಕು ಅಂತ ಸರ್? ಇಲ್ಲ, ನೀವು ಒಂದು ಶೂಟಿಂಗ್ ನೋಡಕ್ ಹೋಗ್ತೀರ ಅನ್ಕೊಳ್ಳಿ, ಅಲ್ಲಿ ಯಾರೋ ಒಬ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಪರಿಚಯ ಆಗ್ತಾರೆ. ಸೊ ಕಾಂಟ್ಯಾಕ್ಟ್ ತಗೋಬೇಕು ನೀವು, ತಗೊಂಡು ಅವ್ರ ಹತ್ರ ಕೇಳಬೇಕು, ಅಥವಾ ನಿಮ್ಮ ಫೋಟೋಸ್ ಕಳಿಸ್ಬೇಕು, ಅದು ನೀವು ಆಕ್ಟಿಂಗ್ ಮಾಡಿರೋ ವಿಡಿಯೋಸ್ ಅದು ಅವ್ರ ಹತ್ರ ಹೇಳ್ಬೇಕು, ಆಡಿಷನ್ಸ್ ಇದ್ದಾಗ ನಂಗೆ ಹೇಳಿ. ಅಥವಾ ಬೇರೆ ಬೇರೆ ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಥವಾ ಮ್ಯಾನೇಜರ್ಸ್ ಇರ್ತಾರೆ. ಸೊ ಇವರೆಲ್ಲ ಪರಿಚಯ ಮಾಡ್ಕೋಬೇಕು, ಡೈಲಿ ಅಪ್ಡೇಟ್ಸ್ ಅಲ್ಲಿ ಇರಬೇಕು. ಅಥವಾ ಈಗ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಇದೆ ನಿಮ್ಗೆ, ಅಲ್ಲಿ ಆಡಿಷನ್ಸ್ ಅದ್ರಲ್ಲಿ ತುಂಬಾ ಪೇಜ್ಗಳು ಸಿಗುತ್ತೆ, ಎಲ್ಲ ಇದೆ, ನೋಡ್ತಾ ಇರ್ಬೇಕು, ಟ್ರೈ ಮಾಡ್ಬೇಕು. ಸಿಗಲ್ಲ ಅಂತಲ್ಲ. ಆಮೇಲೆ ನಿಮ್ಗೆ ಒಂದು ಆಡಿಷನ್ ಹೋದಾಗ ನೀವು ಸೆಲೆಕ್ಟ್ ಆಗಿಲ್ಲ ಅಂದಾಗ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದು ನೀವು ಇಲ್ಲ ಅಂತ ಅನ್ಕೊಳ್ಳಂಗೆ ಇಲ್ಲ. ಯಾಕಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಕ್ಯಾರೆಕ್ಟರ್ಗೆ ನೀವು ಸೂಟ್ ಆಗದಿರ್ಬೋದು. ಹೌದು, ಓಕೆನಾ? ಸೊ ಹಂಗ ಸೆಲೆಕ್ಟ್ ಆಗಿಲ್ಲ ಅಂತ ಡಿಪ್ರೆಷನ್ ನಾನು ಹಿಂಗಿದ್ದೆ, ಬರೀ ಬೋನ್ಸ್ ಮಾತ್ರ ಕಾಣಿಸ್ತಿತ್ತು. ನಾನು ಒಬ್ಬ ಡ್ಯಾನ್ಸರ್ ಆಗಿದ್ಕೊಂಡು, ಆಮೇಲೆ ಅವಾಗ ಎನಿ ಟೈಮ್ ಪ್ರೋಟೀನ್ ಫುಡ್ ತಿನ್ಬೇಕು, ಆ ಥರ ನಮ್ಗೆ ಆ ಫೆಸಿಲಿಟಿ ಇರ್ಲಿಲ್ಲ. ನಾನು ಆಡಿಷನ್ ಹೋದ ಸೆಲೆಕ್ಷನ್ ಆಗದೆ ಬರ್ತಿದ್ದೆ ನಾನು. ಅವಾಗ ನಂಗೆ ಬೇಜಾರಾಗ್ತಿತ್ತು, ನಾನು ಸೆಲೆಕ್ಷನ್ ಆಗಿಲ್ಲ, ಆಕ್ಟಿಂಗ್ ಕೋರ್ಸ್ ಮಾಡ್ಬಿಟ್ಟು ಬಂದಿದ್ದೀನಿ, ಮೈಸೂರು ರಂಗ ಕೋರ್ಸ್ ಮಾಡ್ಬಿಟ್ಟು ಬಂದಿದ್ದೀನಿ ಹಿಂಗೆ ಅಂತ. ಬಟ್ ಹೋಗ್ತಾ ಗೊತ್ತಾಯ್ತು, ಓಕೆ, ಒಂದು ಫಿಸಿಕ್ ಅನ್ನೋದು ಮೇಂಟೈನ್ ಮಾಡಬೇಕು, ಒಬ್ಬ ನಟ ಆಗಿ ಹಿಂಗ್ ಕಾಣಿಸ್ಬೇಕಾಗುತ್ತೆ ಸ್ಕ್ರೀನ್ ಮುಂದೆ. ಸೊ ಇದೆಲ್ಲ ತಿಳ್ಕೊಳ್ಳೋಕೆ ನಿಮ್ಗೆ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ಯಾವ್ದು ಸಾಧ್ಯ ಇಲ್ಲ ಅಂತಿಲ್ಲ, ಮನಸ್ಸು ಮಾಡಿದ್ರೆ ಏನ್ ಬೇಕಾದ ಸಾಧನೆ ಮಾಡ್ಬೋದು. ಅದಕ್ಕೆ ಬೇಜಾನ್ ಈ ಫೀಲ್ಡ್ ಎಲ್ಲ ಫೀಲ್ಡಲ್ಲಿ ಉದಾಹರಣೆಗಳಿದಾವೆ. ಸೊ ಹಂಗಾಗಿ ಪ್ರಯತ್ನ ಪಡಿ. ಆದ್ರೆ ಈ ಫೀಲ್ಡ್ಗೆ ಬರೋ ಮುಂಚೆ ಒಂದು 100 ಸಲ ಯೋಚನೆ ಮಾಡಿ, ಎಲ್ಲಾ ರೀತಿಲಿ ಯೋಚನೆ ಮಾಡಿ. ಅವಕಾಶಗಳು ಹೆಂಗೆ ಬರುತ್ತೆ, ಯಾರು ನಮ್ಮನ್ನ ಬಂದು ಕರ್ಕೊಂಡು ಹೋಗಲ್ಲ, ಎಲ್ಲಿಗೂ ನೀವು ಹುಡುಕಾಡ್ತಾ ಹೋಗ್ಬೇಕಾಗುತ್ತೆ. ಆಮೇಲೆ ಮೈನ್ಲಿ ಆರ್ಥಿಕವಾಗಿ ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ಬೇಕಾಗುತ್ತೆ. ಓಕೆ, ನಾವು ಯಾವ ರೀತಿ ಒಂದು ತಿಂಗಳು ಬೆಂಗಳೂರು ಅಂತ ಜಾಗದಲ್ಲಿ ಹೋಗಿ ಸ್ಟೇ ಮಾಡ್ತೀವಿ ಅಂತ, ಯಾವ ರೀತಿ ಜೀವನ ಸರ್ವೈವ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಯೋಚನೆ ಮಾಡಿ ಮುಂದೆ ಬನ್ನಿ ಅಂತ ಹೇಳ್ತೀನಿ ನಾನು. ಖಂಡಿತ ಸರ್. ನೋಡಿ, ಎಷ್ಟೊಂದು ಸ್ವೀಟ್ ಆಗಿ, ಎಷ್ಟೊಂದು ಹಂಬಲ್ ಆಗಿ ಇಷ್ಟೊಂದು ಮೂವೀಸ್ ಮಾಡಿದ್ದಾರೆ ತೆಲುಗುನಲ್ಲಿ, ಎಷ್ಟೊಂದು ಮೂವೀಸ್ ಮಾಡಿದ್ದಾರೆ ಕನ್ನಡದಲ್ಲಿ, ತೆಲುಗುನಲ್ಲಿ, ತಮಿಳ್ನಲ್ಲಿ ಕೂಡ ಮಾಡ್ತಿದ್ದಾರೆ. ಸೊ ಒಂಚೂರು ಸರ್ಗೆ ಲೈಕ್ ಆಟಿಟ್ಯೂಡ್ ಇಲ್ಲ. ಬಿಗಿನರ್ಸ್ಗೆ ಸ್ವಲ್ಪ ಸಜೆಷನ್ ಮಾಡಿ ಸರ್ ಅಂತಂದ್ರೆ ಮನಸ್ಸು ಬಿಚ್ಚಿ ಎಲ್ಲಾನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಇವೇನು ಇಲ್ಲಿಂತಲ್ಲ, ನಂಗೆ ಪರ್ಸನಲ್ ಆಗಿ ಕೆಲವರು ಈಗ ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಅದು ಕೆಲವರು ಬೇರೆ ರೀತಿ ಕಾಂಟ್ಯಾಕ್ಟ್ ಒಂದು ವಾಟ್ಸಪ್ ಅಲ್ಲಿ ನಂಗೊಂದು ಚಾನ್ಸ್ ಕೊಡಿ ಹಂಗೆ. ನಾನು ಹೇಳ್ತೀನಿ ಅವ್ರಿಗೆ, ಒಂದು ಚಾನ್ಸ್ ಕೊಡ್ಸೋದು ದೊಡ್ಡ ವಿಷಯ ಅಲ್ಲ, ಅಥವಾ ಎಲ್ಲ ನನ್ನ ರೆಫರ್ ಮಾಡಿ ಕಳಿಸ್ಬೋದು. ಆದ್ರೆ ಅದ್ರ ನೆಕ್ಸ್ಟ್ ನೀನು ಹಿಂಗೆ ಮುಂದಕ್ಕೆ ಹೋಗ್ತೀಯಾ. ಈಗ ನಾನು ನಿನ್ನ ಕರ್ಕೊಂಡ್ ಬಂದಿಲ್ಲಿ ಬಿಟ್ಟೆ, ಓಕೆ, ಎಲ್ಲ ನಾನು ರೆಫರ್ ಮಾಡ್ತಾ ಕೂರಕ್ಕಾಗಲ್ಲ, ಎಲ್ಲ ನಿಂಗೆ ಸೆಲೆಕ್ಷನ್ ಆಗದಿರ್ಬೋದು. ಸೊ ಹಂಗದಾಗ ನೀನ್ ಯಾವ ರೀತಿ ಪ್ರಯತ್ನ ಪಡ್ತೀಯ, ಇದನ್ನ ಓಪನ್ ಆಗಿ ಹೇಳ್ತೀನಿ ನಾನು. ಇವಾಗ ಏನಿಲ್ಲ ಹೇಳ್ದೆ, ನಾನು ಪ್ರತಿಯೊಬ್ಬ ಯಾರು ಮೆಸೇಜ್ ಮಾಡಿದ್ರು ನಂಗೆ ಕೇಳ್ಬಿಟ್ಟು ನಾನು ಹೇಳ್ತೀನಿ, ನಾನು ಹೇಳಿದೀನಿ ಕೂಡ.
ಇವಾಗ ಎಕ್ಸಾಂಪಲ್ ತುಂಬಾ ಇದಾವೆ, ತುಂಬಾ ನಮ್ಮ ಫ್ರೆಂಡ್ಸ್ ಇಲ್ಲಾಂದ್ರೆ ಕೆಲವೊಬ್ರು ಆಕ್ಟ್ರೆಸ್ ಹೇಗಂದ್ರೆ ಅದು ಬಿಟ್ಕೊಡಲ್ಲ, ಲೈಕ್ ಬರ್ಬೇಕು, ಸ್ಟ್ರಗಲ್ ಇರುತ್ತೆ, ಹಾಗೆ ಇರುತ್ತೆ, ಹೀಗಿರುತ್ತೆ ಅಂತ ಒನ್ ಲೈನ್ ಅಲ್ಲಿ ಅದು ಹೇಳ್ತಾರೆ. ಏನಕ್ಕಂದ್ರೆ ಆ ಕಷ್ಟನ ಬೇಡ ಹೇಳ್ಕೊಳ್ಳೋದು ಅಂತ ಇಡ್ತಾರೆ. ನಾನಂದ್ರೆ ಹಂಗಲ್ಲ, ಯಾರು ಎಡವೋದ್ ಬೇಡ ಅಂತ ಅಷ್ಟೇ ಒಂದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ಮ ಮುಂಬರೋ ಪ್ರಾಜೆಕ್ಟ್ಸ್ ನಲ್ಲಿ ಮರಳಿ ಮನಸ್ಸಾಗಿದೆ ಮೂವಿಯ ಸಾಂಗ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅಂಡ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂಡ್ ಸಾಂಗ್ಸ್ ಕೂಡ ತುಂಬಾನೇ ಅದ್ದೂರಿಯಾಗಿ ಪ್ಲಾನ್ ಮಾಡ್ತಿದ್ದೀರಾ, ರಿಲೀಸ್ ಮಾಡ್ತಿದ್ದೀರಾ. ಸೊ ಆ ಮೂವಿಗೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಮುಂಬರೋ ಪ್ರಾಜೆಕ್ಟ್ಸ್ಗೆ ಎಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯಾಲ್ಯೂಬಲ್ ಟೈಮನ್ನು ನನ್ನ ಒಂದು ಕನ್ನಡ ಇನ್ಫಾರ್ಮೇಶನ್ ಚಾನಲಲ್ಲಿ ನಿಮ್ಮ ಸಂದರ್ಶನವನ್ನು ಕೊಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಅರ್ಜುನ್ ವೇದಾಂತ ಸರ್ ಅವರ ಮನದಾಳದ ಮಾತುಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಒಬ್ಬ ಹೊಸ ಅತಿಥಿಯೊಂದಿಗೆ ನಾನೇ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೋಪಾನ ಇರಿ, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.